ಸಾಮಾಜಿಕ ಸುಧಾರಕರು. ತಮ್ಮ ಕಾಲದ ಜಾತಿ ವ್ಯವಸ್ಥೆಗಳಂತಹ ಸಾಮಾಜಿಕ ನ್ಯೂನತೆಗಳ ವಿರುದ್ಧ ಹೋರಾಡಿದ ಮಹಾತ್ಮರು. ಅವರು ಲೋಕ ಕಲ್ಯಾಣ ಮಾಡುವುದಕ್ಕಾಗಿ, ಹಿಂದುಳಿದ ಜನರಿಗೆ ಸಮಾನ ಹಕ್ಕುಗಳನ್ನು ಲಭಿಸಿಕೊಳ್ಳುವುದಕ್ಕಾಗಿ ಹೇಗೆ ಸಾಮಾಜಿಕ ಬದಲಾವಣೆಗಳನ್ನು ತಂದರು ಅನ್ನೋದರ ಮೇಲೆ ನಮ್ಮ VSN ಪುಟಾಣಿಗಳು ಒಂದು ರೂಪಕದ ಮೂಲಕ ತೋರಿಸಲು ಸಣ್ಣ ಪ್ರಯತ್ನ ಮಾಡಿದ್ದಾರೆ. ಮಹಾದೇವನ ಪೂಜೆಯೊಡನೆ ಮಾನವ ಸೇವೆಗೆ ಅಣಿಯಾಗಬೇಕು. ಎರಡೆಯಿಂದ ಮಾಡುವ ಮಹಾದೇವನ ಪೂಜೆ ಆತ್ಮೋದ್ಧಾರಕ್ಕೆ, ಬಲದಿಂದ ಮಾಡುವ ಮಾನವ ಸೇವೆ ಲೋಕ ಸಂಗ್ರಹಕ್ಕೆ. ಆತ್ಮಸ್ಥಾನವನ್ನು ಎಲ್ಲರಿಗೂ ದಾರೆಯಲೇಬೇಕು. ವ್ಯಕ್ತಿ ಎಷ್ಟು ಆತ್ಮಸಿದ್ಧಿ ಗಳಿಸಿದರೆ ಅದನ್ನು ಲೋಕಜಾಗೃತಿಗೆ ಬಳಸದಿದ್ದರೆ ಜನರ ಅಜ್ಞಾನ ದೂರವಾಗುವುದಿಲ್ಲ. ಧರ್ಮಗಂಗೆ ಪ್ರತಿಯೊಬ್ಬರ ಮನೆಬಾಗಿಲಿಗೂ ಹರಿಯುವಂತೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ನನ್ನ ಅಂತರ್ವಾಣಿ ನುಡಿಯುತ್ತಿದೆ. ಈಗ ಬಸವಣ್ಣನವರು ತಮ್ಮ ಪತ್ನಿಯರೊಂದಿಗೆ ಊರಿನಲ್ಲಿರುವ ಹಿಂದುಳಿದ ಜನರೊಡನೆ ಮಾತನಾಡಲು ಹೋಗಿದ್ದಾರೆ. ಮನುಷ್ಯ ಆಗಿರೋದು ದೇಹ, ಮನಸ್ಸು, ಆತ್ಮಗಳಿಂದ. ದೇಹಕ್ಕೆ ಅನ್ನ, ಮನಸ್ಸಿಗೆ ಜ್ಞಾನ, ಆತ್ಮಕ್ಕೆ ಧ್ಯಾನ. ಇವು ಮೂರು ಸಂಜೀವನಿಗಳಿದ್ದಾರೆ. ನಮ್ಮಂತ ಕೀರ್ತನಕ್ಕಿದೆಲ್ಲ ಯಾರು ಬೆಳೆ ಬುದ್ಧಿ ನೋಡಿ, ಎಲ್ಲರೂ ಹುಟ್ಟುವುದು ಒಂದೇ ತರಹ. ನಾನು ಒಳ್ಳೆಯ ಸಂಸ್ಕಾರ ಸಿಕ್ಕಿದ್ರಿಂದ ಹೀಗಿದ್ದೀನಿ. ನಿಮಗೂ ಅದೇ ವಾತಾವರಣ ಸಿಕ್ಕಿದ್ರೆ ನೀವು ನನ್ನ ಹಾಗೆ ಆಗ್ತೀರಾ. ಜ್ಞಾನ ಪಡೆದಂತೆ ಎಂತಾನೆ ನಮ್ಮನ್ನ ಸಾರವಾಗಿ ಬಿಟ್ಕೊತಾರ. ಪೂಜೆ ಮಾಡಬೇಕು ಅಂತ ಆಸೆ, ಆದ್ರೆ ನಮ್ಮನ್ನ ಗುಡಿ ಒಳಗೆ ಸೇರಿಸ್ಕೊತಾರ. ಹತ್ರ ಹೋದ್ರೆ ನಾಯಿ ಓಡಿಸ್ಕೊಂಡ ಹಚ್ಚ ಹಚ್ಚ ಅಂತ ಓಡಿಸ್ತಾರೆ. ನಮ್ಮಂತ ಬಡವ್ರಿಗೆಲ್ಲ ಎಲ್ಲಿ ಗುಡಿ, ಎಲ್ಲಿ ದ್ಯಾವ್ರ. ಬಡವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲಿ ಕಂಬ ದೇವನೇ ದೇಗುಲ, ಎನ್ನ ಕಾಲಿ ಕಂಬ ದೇವನೇ ದೇಗುಲ. ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗನ ದೇವ. ಕೂಡಲ ಸಂಗಮ ದೇವ ಕೆಳಯ್ಯ. ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ, ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ. ಹೃದಯ ಮನಸ್ಸು ಸಣ್ಣದಾಗಿರೋಕೆ ಸಿಕ್ಕೊಂಡು ನಿಸ್ಸಹಾಯಕನಾಗಿರೋ ಗುಡಿ ದೇವರನ್ನು ಮುಟ್ಬೇಡ. ಸದಾ ನಿನ್ನ ಜೊತೆಲೇ ಇರೋ ದೇವರನ್ನ ಕೊಡ್ತೀವಿ. ಅಲ್ಲ, ನಮ್ಮ ಕುಲದ ಕಾಲಕ್ಕೆ ಕಳೆದ ಕಾಲ. ಯಪ್ಪ, ನಮ್ಮ ಬದುಕು ಬಂಗಾರ. ಚೆಲ್ಲಿದನು ತಂದು ಶಿವಗಳ ಜನರು
ಸೇರಿದನು ಕಲ್ಯಾಣ ಬೇಗದಲ್ಲಿ ಕಟ್ಟಿ ಅನುಭವ ಮಂಟಪದ ಮಾಡಿದ ಜನನ ಮುಷ್ಟಿಪದಗೆ